ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SAG ಕ್ರಿಯೇಷನ್. ಸೊ ಇವತ್ತು ನೋಡಿ ಒಂದು ಕಡಿಮೆ ಟೈಮ್ನಲ್ಲಿ ಹಾಗೆ ಕಡಿಮೆ ದಾರದಲ್ಲಿ ಒಂದು ಒಳ್ಳೆ ಪ್ರೈಸ್ ತೊಗೊಳ್ಳುವಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ಪಕ್ಕ ತುಂಬ ಈಸಿ, ಒಂದು ಹಾಫ್ ಆನ್ ಅವರ್ 1 ಅವರಲ್ಲಿ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ಈ ಥರ ಏನಾದರೂ ಒಂದು ದಿನದಲ್ಲಿ ಆರಾಮಾಗಿ ಒಂದು 4 ಇಂದ 5 ಸೀರೆಗೆ ನೀವು ಹಾಕೋಬೋದು. ವಿತ್ ಕುಚ್ಚು ಕೂಡ ಹಾಕೋಬೋದು, ವಿದೌಟ್ ಕುಚ್ಚು ಕೂಡ ಹಾಕೋಬೋದು, ಬೀಡ್ಸ್ ಕೂಡ ಹಾಕೋಬೋದು, ಬೀಡ್ಸ್ ಇಲ್ಲದೇನೂ ಹಾಕೋಬೋದು. ಸೊ ಬಾರ್ಡರ್ ಥರನೂ ಚೆನ್ನಾಗಿ ಕಾಣಿಸುತ್ತೆ, ಕುಚ್ಚು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಸೊ ಮೇಯ್ನಾಗಿ ಹೇಳೋದಾದರೆ, ಸೊ ಒಂದೇ ರೀಲ್ ದಾರದಲ್ಲಿ ಈ ಡಿಸೈನ್ ಕಂಪ್ಲೀಟಾಗಿ ಹಾಕ್ಬೋದು ನೀವು ಒಂದು ಸೀರೆಗೆ. ಡಿಸೈನ್ ಕೂಡ ಆಗುತ್ತೆ, ಕುಚ್ಚು ಕೂಡ ಇದೇ ದಾರದಲ್ಲಿ ನೀವು ಕಂಪ್ಲೀಟಾಗಿ ಮುಗಿಸೋದು. ಕೇವಲ ಒಂದೇ ರೀಲ್ ದಾರದಲ್ಲಿ ಡಿಸೈನ್ನ ನೀವು ಹಾಕೋಬೋದು. ಸೊ ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಅರ್ಜೆಂಟಾಗಿ ಬಂದಾಗ ಸ್ಟಾರ್ಟಿಂಗಲ್ಲಿ ಯಾವ ಥರ ಹಾಕೋದು, ದಾರ ತುಂಬ ಹೋಗುತ್ತೆ ಅನ್ನೋರು ಸೊ ಈ ಥರ ಡಿಸೈನ್ ಒಮ್ಮೆ ಟ್ರೈ ಮಾಡಿ. ತುಂಬ ದಾರ ಏನು ಹೋಗೋದೇ ಇಲ್ಲ ಈ ಡಿಸೈನ್ಗೆ, ಸ್ವಲ್ಪ ದಾರದಲ್ಲೇ ಕಂಪ್ಲೀಟಾಗಿ ಮುಗಿಸ್ಬೋದು. ಸೊ ಇನ್ನೂ ಕುಚ್ಚು ಹಾಕಲ್ಲ, ಬಾರ್ಡರ್ ಥರ ಹಾಕ್ತೀನಿ ಅನ್ನಂಗಿದ್ರೆ ಒಂದು ರೀಲ್ ದಾರ 2 ಸೀರೆಗೆ ಆಗುತ್ತೆ ಅಂತ ಹೇಳ್ತೀನಿ ನಾನು ಪಕ್ಕ. ಸೊ ನಾನು ಟ್ರೈ ಮಾಡಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ನನ್ನಲ್ಲಿ ಜಾಸ್ತಿ ಕಸ್ಟಮರ್ಗೆ ಹಾಕಿದ್ದೀನಿ ಕೂಡ. ಸೊ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ಡಿಸೈನ್ ಜಾಸ್ತಿ. ಸೊ ಅದೇ ಡಿಸೈನ್ನ ಇವತ್ತು ಕೂಡ ತೋರಿಸ್ತಾ ಇದ್ದೀನಿ. ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ಸೊ ದಾರ ಬಂದು ಕಡಿಮೆ ಹೋಗುತ್ತೆ ಅಂತ ಹೇಳೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಕಡಿಮೆ ದಾರದಲ್ಲಿ ಹೋಗಬೇಕು ಅನ್ನೋಂಗಿದ್ರೆ ಈ ಡಿಸೈನ್ ಡೆಫಿನೆಟಾಗಿ ಅನಿಸುತ್ತೆ, ಟ್ರೈ ಮಾಡಿ, ತುಂಬ ಬೇಗ ಆಗುತ್ತೆ. ಬೀಡ್ಸ್ ಹೇಳಿದ್ನೆಲ್ಲ ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ದಾರದಲ್ಲಿ ಕೂಡ ನೀವು ಹಾಕೋಬೋದು. 2 ರೀತಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಸೊ ದಾರ ಹೇಳಿದ್ದೀನಿ ಅನಿಸುತ್ತೆ, ಇನ್ನೊಂದು ಹೇಳಿಬಿಡ್ತೀನಿ. ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡಿ ಈ ರೀತಿ ಸುತ್ತಕೊಂಡು ಇದ್ದೀನಿ. ಸೊ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸೀರೆ ಬಂದು ಈ ರೀತಿ ಕಲರ್ ಇದೆ. ಸೊ ಯಾಕೋ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ರಾಣಿ ಪಿಂಕ್ ಕಾಣಿಸ್ತದೆ, ಎದುರಿಗೆ ಬಂದು ಫುಲ್ ಕಾಫಿ ಬ್ರೌನೇ ಇದೆ ಸೀರೆ. ಸೊ ಕ್ಯಾಮ್ರಾದಲ್ಲಿ ಯಾಕೋ ರಾಣಿ ಪಿಂಕ್ ಥರ ಕಾಣಿಸ್ತಾ ಇದೆ. ಸೊ ಥ್ರೆಡ್ಡು ನೀವು ನೋಡ್ಬೋದು, ಥ್ರೆಡ್ ಕೂಡ ಅಷ್ಟೇ ಸ್ವಲ್ಪ ಲೈಟಾಗಿ ಅದೇ ಥರನೇ ಕಾಣಿಸುತ್ತೆ. ಬಟ್ ನಾನು ತೊಗೊಂಡಿದ್ದು ಮಾತ್ರ ಕಾಫಿ ಬ್ರೌನೇ. ಸೊ ಇದಕ್ಕೆ ನಂಬರ್ ಕೂಡ ಇದೆ ಅನಿಸುತ್ತೆ, ಒಂದು ನಿಮಿಷ. ಸೊ ನೀವೇನಾದರೂ ರೀಲ್ ದಾರ ತಂದು ಮೇಲಿರುವಂಥ ಸ್ಟಿಕ್ಕರ್ ಏನಿರುತ್ತಲ್ಲ ಇದನ್ನು ಹಾಗೆ ಸುತ್ಕೊಂಡ್ಬಿಟ್ಟು ಅದ್ರ ಒಳಗಡೆ ಕವರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮಗೆ ದಾರ ಸಿಗಬೇಕಾದಾಗ ಈ ನಂಬರ್ ಪ್ರಕಾರ ನೀವು ದಾರನ ತರ್ಬೋದು. ಆ್ಯಕ್ಚುಲಿ ಇದಕ್ಕೆ ನಂಬರ್ ಕೊಟ್ಟಿಲ್ಲ ಅನಿಸುತ್ತೆ ಅವರು. ಸೊ ಕೆಲವೊಂದು ರೀಲ್ಗೆ ನಂಬರ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ರೀಲ್ ದಾರ ತಂದಾಗ ಈ ದಾರ ಮೇಲೆ ಹಾಕಿರುವಂಥ ಇದೇನು ಪ್ಲಾಸ್ಟಿಕ್ ಇದೆಯಲ್ಲ ಹಾಗೆ ಈ ರೀತಿ ರೌಂಡ್ ಮಾಡಿಕೊಂಡು ಸೊ ಇದ್ರೊಳಗಡೆ ಹಾಕಿಟ್ಬಿಟ್ರೆ ನೆಕ್ಸ್ಟ್ ಟೈಮ್ ಖಾಲಿ ಆದಾಗ ಆ ನಂಬರ್ ಪ್ರಕಾರ ನೀವು ದಾರನ ತಂದ್ಕೋಬೋದು, ಆರಾಮಾಗಿ ಸಿಗುತ್ತೆ ಎಕ್ಸೈಟಾಗಿ. ಬಟ್ ಏನು ಮಾಡೋಕ್ಕಾಗುತ್ತೆ, ಕೆಲವೊಂದು ರೀಲ್ಗೆ ನಂಬರೇ ಕೊಟ್ಟಿರೋದಿಲ್ಲ. ಸೊ ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಫಸ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಮ್ರಾದಲ್ಲಿ ಸ್ವಲ್ಪ ಹತ್ತಿರ ತಂದಾಗೆ ಅದರ ಕಲರ್ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಕಾಣಿಸ್ತಾ ಇದೆ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 1 2 ಚೈನ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕ್ತಾ ಇದ್ದೀನಿ. ಸೊ ನೀಡಲ್ನ ಹಾಕಿ ದಾರನ ತಂದು ಈಗ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ 2 ದಾರ ಇದೆ, ಈ 2 ದಾರನ ಈ ರೀತಿಯಾಗಿ ಪಾಸ್ ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ 2 ಲಾಕನ್ನು ಹಾಕಿಬಿಟ್ಟು 2 ಚೈನ ಹಾಕಿ 1 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ, ಆಮೇಲೆ ಕಂಟಿನ್ಯೂ ಆಗಿ ಡಬಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ 1 ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ ಸಾಕು. ಇಲ್ಲೇನು ಚೈನ್ ಏನಿದೆಯಲ್ಲ ಇದು ಕೂಡ ಕೌಂಟಿಗೆ ಬರುತ್ತೆ, ಹಂಗಾಗಿ 2 ಥರ ಕೌಂಟ್ ಮಾಡಿಕೊಂಡು ವರ್ಕನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಈ ರೀತಿ ಹಾಕಿದ ಮೇಲೆ ಈಗ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4. ಸೊ 4 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಈ ಥರ 1 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 4 ಚೈನ್ನ ಹಾಕೋಬೇಕು. 4 ಚೈನ್ನ ಹಾಕಿ ಇಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ಡಬಲ್ ಕ್ರೋಶೆ ಹಾಗೆ ಚೈನ್ ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು ಮೇಲೆ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ 1 ಚೈನ್ 2 ಚೈನ್ 3 ಚೈನ್ 4 ಚೈನ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸತೆ ಮತ್ತೆ ಸೇಮ್ ಈ ದಾರನ ಕೂಡ ಇದರೊಳಗಡೆ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ 1 ಚೈನ್
2 ಚೈನ್, 3 ಚೈನ್, 4 ಚೈನ್ ಹಾಕೋಬೇಕು. ಮತ್ತು ಈ 4 ಚೈನು ಇದೇ ಡಬಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 3 ಟೈಮ್ 4 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಒಂದು ಪುಟಾಣಿ ಫ್ಲವರ್ ಥರ ಬರುತ್ತೆ. ಇದು ಚಿಕ್ಕದಾಗಿ ಬರುತ್ತೆ, ಆಚು ತುಂಬ ದೊಡ್ಡದಾಗಿ ಬರೋಲ್ಲ. ಪುಟಾಣಿ ಡಿಸೈನ್ ಅಂತಲೇ ಹೇಳ್ಬೋದು. ಈ ಥರ 3 ಟೈಮ್ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಜಸ್ಟ್ ಇಲ್ಲಿ ಒಂದು ಚೈನ ಹಾಕ್ಕೊತಾ ಇದ್ದೀನಿ. ಒಂದು ಚೈನ ಹಾಕ್ಕೊಂಡ್ಬಿಟ್ಟು ಬೀಡ್ಸ್ ತೊಗೊತಾ ಇದ್ದೀನಿ. ಇಲ್ಲಿ ಗೋಲ್ಡ್ ಕಲರು ಮೀಡಿಯಮ್ ಸೈಜ್ ಬೀಡ್ಸನ್ನು ತೊಗೊಂಡು ಇದನ್ನು ಕೂಡ ಲಾಕ್ ಮಾಡ್ತಾ ಇದ್ದೀನಿ. ಸೊ ಲಾಕನ್ನು ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆದಷ್ಟು ಎಳೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಡಿಸೈನ್ ಇದೆ, ಎಷ್ಟು ಎಳೆದ್ರೂ ಕೂಡ ಈ ಥರ ಮೂವ್ ಆಗ್ತಾ ಇರುತ್ತೆ. ಲಾಸ್ಟಲ್ಲಿ ಟೈಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಗೋದಷ್ಟು ಎಕ್ಸಾಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಮತ್ತೆ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಇಲ್ಲಿ ಬಂದು 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 2 ಡಬಲ್ ಕ್ರೋಶೆ ಕಂಬಗಳಾದಮೇಲೆ ಮತ್ತೆ ಸೇಮ್ 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ ಹಾಕಿ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಸೇಮ್ 4 ಚೈನ ಹಾಕ್ಕೊಳ್ಳೋಣ. ಮತ್ತೆ ಇದರೊಳಗಡೆ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ನೀವು 3 ಚೈನ್ ಹಾಕಿ ಕೂಡ ಲಾಕ್ ಮಾಡ್ಕೋಬೋದು. ಜಸ್ಟ್ ಅದೊಂದು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಫ್ಲವರ್ ಅನ್ನೋದು ಬರುತ್ತೆ. ಇಲ್ಲಿ ಸ್ವಲ್ಪ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇದ್ದೀನಿ ಅಲ್ವಾ, ಸ್ವಲ್ಪ ಆಚೆ ಸ್ವಲ್ಪ ದೊಡ್ಡದಾಗಿ ಫ್ಲವರ್ ಕಾಣಲಿ ಅಂತ ಹೇಳಿಬಿಟ್ಟು 4 ಚೈನ ಹಾಕಿದ್ದೀನಿ. ಸೊ 3 ಟೈಮ್ 4 ಚೈನ್ ಹಾಕಿ ಇದರೊಳಗಡೆ ಲಾಕ್ ಹಾಕಿದ ಮೇಲೆ ಮತ್ತೆ 1 ಚೈನ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೊಂದು ಬೀಡ್ಸ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಮತ್ತು ಕರೆಕ್ಟಾಗಿ ಮೆಜರ್ಮೆಂಟನ್ನ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕ್ತಾ ಇದ್ದೀನಿ. ಮತ್ತು ದಾರನ ತರ್ತಾ ಇದ್ದೀನಿ. ಸೊ ಇದು ನೀವು ಸೀರೆ ನೋಡ್ಬೋದು, ಪಿಕೋ ಬಂದು ವಯರಿಂದ ಮಾಡಿದ್ದಾರೆ. ಸೊ ನೀವೇನಾದರೂ ಆ ಥರ ವಯರಿಂದ ಮಾಡಿಸ್ಕೊಳ್ಳೋಂಗಿದ್ರೆ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಬಟ್ ಐರನ್ ಮಾಡಿದಾಗ ಅದು ಮೆಲ್ಟ್ ಆಗೋಗ್ಬಿಡುತ್ತೆ, ತುಂಬ ಆಮೇಲೆ ಕಚ್ಚಿ ಆಗೋಗುತ್ತೆ ಡಿಸೈನು. ಬಟ್ ಪರವಾಗಿಲ್ಲ, ಕಸ್ಟಮರ್ ಬಂದು ಹಾಗೆ ಕೊಟ್ಟೋಗಿದ್ದಾರೆ. ನಾನು ನೋಡಿಲ್ಲ ಎಕ್ಸಾಕ್ಟಾಗಿ, ಇವಾಗ ನೋಡ್ತಾ ಇದ್ದೀನಿ ಅದನ್ನು. ಸೊ ಈ ರೀತಿಯಾಗಿ ಮತ್ತೆ 4 ಚೈನ ಹಾಕಿ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಸೇಮ್ ಮತ್ತೆ ಒಂದು ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಈ ಡಿಸೈನ್ಗೆ ಕುಚ್ಚು ಹಾಕ್ತಾ ಇದ್ದೀನಿ. ಬಟ್ ಕುಚ್ಚು ಕಟ್ಟೋದಕ್ಕೆ ನಾನು ಇಲ್ಲಿ ಚೈನ್ ಮಾಡ್ತಾ ಇಲ್ಲ, ಕಂಟಿನ್ಯೂ ಆಗಿ ಬೀಡ್ಸನ್ನು ಆ್ಯಡ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಸೊ ನಿಮಗೇನಾದರೂ ಬೀಡ್ಸ್ ಚೈನ್ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಸತಿ ಕನ್ಫ್ಯೂಷನ್ ಆಗುತ್ತೆ ಎಲ್ಲಿ ಹಾಕೋದು ಹೇಗೆ ಅಂತ. ಸೊ ಹಂಗಾಗಿ ಕಂಟಿನ್ಯೂ ಆಗಿ ಬೀಡ್ಸನ್ನು ಹಾಕ್ಕೊಂಡು ಹೋಗ್ಬಿಟ್ಟು ಆಮೇಲೆ 1 2 3 ಬೀಡ್ಸನ್ನ ಸ್ಕಿಪ್ ಮಾಡಿ 4 ಹಾಕಿರುವಂಥ ಬೀಡ್ಸಿಗೆ ನೀವು ಕುಚ್ಚು ಹಾಕೋಬೋದು. ಸೊ ಇದ್ರ ಮೇಲೇ ನೀವು ಕುಚ್ಚನ್ನು ಕಟ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರ ಮೇಲೇ ಒಂದು ಕುಚ್ಚನ್ನು ಹಾಕ್ತಾ ಇದ್ದೀನಿ ನಾನು. ಹಾಗಾಗಿ ಆ ಕುಚ್ಚಿಗೆ ನಾನು ಇಲ್ಲಿ ಚೈನ್ನ ಮಾಡ್ಕೊಂಡಿಲ್ಲ, ಹಾಗೆ ಕಂಟಿನ್ಯೂ ಆಗಿ ಬೀಡ್ಸ್ಗಳನ್ನ ಹಾಕ್ಕೊಂಡು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಇಲ್ಲ ನಮಗೆ ಬೀಡ್ಸ್ ಒಳಗಡೆ ಬೀಡ್ಸ್ ಬೇಡ, ನಮಗೆ ಕುಚ್ಚು ಹಾಕೋದ್ರೊಳಗಡೆ ಬೀಡ್ಸ್ ಬೇಡ ಅನ್ನೋಂಗಿದ್ರೆ ಒಂದು 3 4 ಈ ರೀತಿ ಫ್ಲವರ್ ಪೆಟಲ್ಸನ್ನು ಹಾಕಿದ ಮೇಲೆ ಸೊ 4ನೇದಕ್ಕೆ ಅಂದರೆ 5 1 2 3 4 5 ಅದಕ್ಕೆ ಇಲ್ಲಿ ನೀವು ಬೀಡನ್ನು ಸ್ಕಿಪ್ ಮಾಡಿ ಇಲ್ಲಿ ಚೈನ್ಗೆ ಹಾಕ್ಕೊಂಡು ಮತ್ತು ಡಿಸೈನ್ನ ನೀವು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗ್ಬಿಟ್ಟು ಕೂಡ ನೀವು ಆ ರೀತಿ ಕೂಡ ಹಾಕೋಬೋದು. ಸೊ ಅದು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಥರ ಚೈನ್ ಹಾಕ್ಕೊಂಡು ಕುಚ್ಚು ಹಾಕೋದು ಅಂತ. ಸೊ ಇದಕ್ಕೆ ನಾನು ಇಲ್ಲಿ ಚೈನ್ಗೆ ಕೊಟ್ಟಿಲ್ಲ ಗ್ಯಾಪು, ಕಂಟಿನ್ಯೂ ಆಗಿ ಬೀಡ್ಸ್ ಅನ್ನೋದು ಹಾಕ್ಕೊಂಡು ಈ ಡಿಸೈನ್ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಕುಚ್ಚನ್ನು ಹಾಕೋಬೋದು. ಕೆಲವೊಂದು ಸತಿ ಕುಚ್ಚು ಬೇಡ ನಮಗೆ ಅವಾಯ್ಡ್ ಮಾಡಿದಾಗ ಅದನ್ನು ಕಟ್ ಮಾಡಿಕೊಂಡಾಗ ಸೊ ಬಾರ್ಡರ್ ಥರ ಕೂಡ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು, ಒಂದು ರೀತಿ 2 in 1 ಥರನೂ ಕಾಣಿಸುತ್ತೆ. ಹಂಗಾಗಿ ಇಲ್ಲಿ ಕಂಟಿನ್ಯೂ ಆಗಿ ಬೀಡ್ಸ್ ಅನ್ನೋದು ಹಾಕ್ತಾಯಿದ್ದೀನಿ. ಸೇಮ್ ಸ್ಯಾರಿ ಫುಲ್ಲಾಗಿ ಇದೇ ರೀತಿಯಾಗಿ ನೀವು ಹಾಕ್ಕೊಂಡು ಹೋಗಬೇಕು. ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ಹಾಗೆ ಸ್ವಲ್ಪ ಕಡಿಮೆ ದಾರದಲ್ಲೇ ಆಗೋಗ್ಬಿಡುತ್ತೆ ಈ ಡಿಸೈನು. ಸೊ ಇದು ಅದಕ್ಕೆ ಅವತ್ತು ತೋರಿಸಿದ್ದಕ್ಕೆ ಇದು ಇವತ್ತು ತೋರಿಸಿದ್ದಕ್ಕೆ ಡಿಫ್ರೆಂಟ್ ಏನಿದೆ ಅಂದರೆ ಖಂಡಿತವಾಗ್ಲೂ ಇದೆ. ಯಾಕಂದರೆ ಅಲ್ಲಿ ಬಂದು ನಾನು 2 ಬಾರಿ ಡಬಲ್ ಕ್ರೋಶನ ಮಾಡಿಕೊಂಡು 3 ಚೈನ್ ಹಾಕಿ ಲಾಕ್ ಮಾಡಿದ್ದೆ. ಅದು 3 ಚೈನು 2 ಟೈಮ್ ಮಾತ್ರ ಹಾಕಿ ಲಾಕ್ ಮಾಡಿ ಡಿಸೈನ್ ಅನ್ನೋದು ಹಾಕಿದ್ದೀನಿ. ಸೊ ಅದೇ ಡಿಸೈನ್ನ ಇವತ್ತು ಈ ಒಂದು ಕಸ್ಟಮರ್ ಸೀರೆಗೆ ಸೇಮ್ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಬಂದು 3 ಚೈನ್ ಬದಲು ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕೊಂಡು ಅಂದರೆ 4 ಚೈನ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ ಹಾಕಿದ್ದೀನಿ, 3 ಟೈಮ್ 4 ಚೈನ ಹಾಕಿದ್ದೀನಿ. ಸೊ ಒಂದು ಸರಿ 4 ಚೈನ ಹಾಕಿ ಲಾಕ್ ಮಾಡಿ ಅದೇ ರೀತಿಯಾಗಿ 3 ಟೈಮ್ 4 ಚೈನ್ಗಳನ್ನ ಹಾಕಿಬಿಟ್ಟು ಲಾಕ್ ಮಾಡಿದ್ನಿ. ಸೊ ಆ ಡಿಸೈನ್ಗೆ ಈ ಡಿಸೈನ್ಗೆ ಏನಪ್ಪ ವ್ಯತ್ಯಾಸ ಅಂದರೆ
ಸೊ ಫ್ಲವರ್ ಪೆಟಲ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬಂದಿದೆ, ತಿಕ್ಕಾಗಿ ಬಂದಿದೆ, ಸ್ವಲ್ಪ ಅಗಲವಾಗಿ ಬಂದಿದೆ, ಅಷ್ಟೇ ಡಿಫ್ರೆಂಟ್ ಅಷ್ಟೇ. ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಈ ಒಂದು ಸೀರೆಗೆ ಹಾಕಿರುವಂಥದ್ದು. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬಿಟ್ಟು ಇದಕ್ಕೆ ಕುಚ್ಚು ಕೂಡ ಕಟ್ಟಿ ತೋರಿಸ್ತೀನಿ. ಸೊ ಕುಚ್ಚು ಇಲ್ಲದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೆ ನೋಡಿ ಒಂದು ಫ್ಲವರ್ ಬೀಡ್ಸ್ ಅಂತ. ಸೊ ಆ ಥರ ಬೀಡ್ಸ್ ಕೂಡ ಈ ಡಿಸೈನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಡಿಸೈನ್ಗೆ ಬೀಡ್ಸ್ ಕೂಡ ನೀವು ಆ ಬೀಡ್ಸ್ ಕೂಡ ಇದಕ್ಕೆ ನೀವು ಆ್ಯಡ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಸೊ ನೋಡಿ ನಿಮ್ಮ ಐಡಿಯಾದ ಮೇಲೆ ಯಾವ ಥರ ಟ್ರೈ ಮಾಡ್ತೀರಾ ಆ ರೀತಿ ಟ್ರೈ ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಒಂದು ನಿಮ್ಮದೇ ಆದಂಥ ಒಂದು ಕ್ರಿಯೇಟಿವ್ ಆಗಿರುವಂಥ ಡಿಸೈನ್ ಆಗುತ್ತೆ. ಸೊ ಬನ್ನಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫೈನಲ್ ಆಗಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ. ಸೊ ಕುಚ್ಚು ಬಂದು ಸ್ವಲ್ಪ ದೂರದಲ್ಲೇ ಹಾಕಿದ್ದೀನಿ, ಒಂದು 5 ಬೀಡ್ಸ್ ನೋಡ್ಕೊಂಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಕುಚ್ಚು ಕೂಡ ಅಷ್ಟೇ ತುಂಬ ಸ್ಮಾಲ್ ಸೈಜಲ್ಲಿ ಕುಚ್ಚು ಅನ್ನೋದು ಈ ಡಿಸೈನ್ಗೆ ಹಾಕಿದ್ದೀನಿ. ಸೊ ಯಾಕಂದರೆ ಇದು ಸ್ಮಾಲ್ ಡಿಸೈನ್ ಅಲ್ಲ, ಕುಚ್ಚು ಕೂಡ ಅಷ್ಟೇ ದಪ್ಪ ಹಾಕಿದರೆ ಡಿಸೈನ್ಗೆ ಚೆನ್ನಾಗಿ ಕಾಣಿಸಲ್ಲ. ಜಸ್ಟ್ ಚಿಕ್ಕದಾಗಿ ಒಂದು ಬೇಬಿ ಕುಚ್ಚು ಥರನೇ ಈ ಒಂದು ಸೀರೆಗೆ ಕುಚ್ಚು ಅನ್ನೋದು ಹಾಕಬೇಕಾಗತ್ತೆ. ಸೊ ಒಂದೇ ಕಲರಲ್ಲಿ ವರ್ಕ್ ಮಾಡಿರುವಂಥ ಡಿಸೈನು, ಕಡಿಮೆ ದಾರದಲ್ಲಿ ಕಡಿಮೆ ಟೈಮ್ನಲ್ಲಿ ಒಂದೇ ಸ್ಟೆಪ್ಪಲ್ಲಿ ಒಂದೇ ಕಲರಲ್ಲಿ ಹಾಗೆ ಈಸಿಯಾಗಿ ಹಾಕುವಂಥ ಒಂದು ಡಿಸೈನ್ ಇದು. ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ತುಂಬ ಬೇಗನೆ ಆಗೋಗ್ಬಿಡುತ್ತೆ, ಹಾಗೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಸತ ಹೇಳ್ತೀನಿ, ಸೊ ಕುಚ್ಚು ಇಲ್ಲದೇ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಅವ್ರು ಕುಚ್ಚು ಕೇಳೋದ್ರಿಂದ ಕುಚ್ಚು ಹಾಕಿದ್ದೀನಿ ಅಷ್ಟೇ. ಸೊ ನೀವೇನಾದರೂ ಡಿಸೈನ್ ಇಷ್ಟ ಹಾಕೊಳ್ಳೋಂಗಿದ್ರೆ ಸೊ ಕುಚ್ಚನ್ನ ಹಾಕೋಬೇಡಿ. ಸೊ ಬಾರ್ಡರ್ ಥರನೇ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದೇ ಡಿಸೈನ್ನ ನೀವು ಬ್ಲೌಸ್ ವರ್ಕಿಗೆ ಕೂಡ ಮಾಡಿಕೊಂಡು ಮ್ಯಾಚಿಂಗ್ ಮಾಡ್ಕೋಬೋದು, ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕೂಡ ಎಕ್ಸಾಕ್ಟಾಗಿ ತುಂಬ ಕಸ್ಟಮರ್ಸರಿಗೆ ನಾನು ಹಾಕಿದ್ದೀನಿ ಇದೇ ಡಿಸೈನ್ನ. 2 ಸ್ಟೆಪ್ಪಲ್ಲಿ ಕೂಡ ಹಾಕಿದ್ದೀನಿ, 1 ಸ್ಟೆಪ್ಪಲ್ಲಿ ಕೂಡ ಹಾಕಿದ್ದೀನಿ, ವಿತ್ ಕುಚ್ಚು ಹಾಕಿದ್ದೀನಿ, ವಿತೌಟ್ ಕುಚ್ಚು ಕೂಡ ಹಾಕಿದ್ದೀನಿ. ಸೊ ನನ್ನ ಚಾನಲ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕುವ ಮೆಥಡ್ ಚೇಂಜ್ ಮಾಡಿರ್ಬೋದು ಅಷ್ಟೇ, ಅಷ್ಟು ಬಿಟ್ಟರೆ ಸೇಮ್ ಮೆಥಡಲ್ಲೇ ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ ಒಂದು ಚೈನ್ ಎಕ್ಸ್ಟ್ರಾ ಹಾಕಿದ್ದೀನಿ, ಅಂದರೆ 3 ಚೈನ್ ಬದಲು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಕೆಲವೊಂದಕ್ಕೆ 2 ತಲೆ ಲಾಕ್ ಮಾಡಿದ್ದೀನಿ. ಸೊ ಆ ಥರ ಚೇಂಜಸ್ ಇದೆ. ಸೊ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದ್ರೆ ನಿಧಾನಕ್ಕೆ ನೋಡ್ಕೊಂಡ್ಬಿಟ್ಟು ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 300 350ವರೆಗೂ ಚಾರ್ಜನ್ನು ನೀವು ಮಾಡ್ಕೋಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.